ನಮಸ್ಕಾರ ಎಲ್ಲರಿಗೂ. ಇವತ್ತು ಆಷಾಢ ಮಾಸದ 3ನೇ ಶುಕ್ರವಾರ. ಶುಕ್ರವಾರದ ವಿಶೇಷ ನಮ್ಮ ಮನೆ ಒಳಗೆ ಬನಶಂಕರಿ ಪೂಜಾ ಮಾಡಿದ್ವಿ. ಇನ್ನು ಇವತ್ತು ಬನಶಂಕರಿ ಗುಡಿ ಒಳಗೆ ಶಾಕಾಂಬರಿ ದೇವಿಗೆ ಭಾಳ ಚಂದ ಅಲಂಕಾರ ಮಾಡಿದ್ರು. ಅಲಂಕಾರದ ಹೆಸರು ಏನಂದ್ರೆ ಗಜಸ್ಕಂದ ಅನ್ನುವಂಥ ಅಲಂಕಾರವನ್ನು ಶಾಕಾಂಬರಿ ದೇವಿಗೆ ಮಾಡಿದ್ರು. ಆಷಾಢ ಅಂದಮೇಲೆ ಭಕ್ತರು ಗುಡಿಗೆ ಬಂದೇ ಬರ್ತಾರೆ. ಬನಶಂಕರಿಗೆ ನಿಂಬೆಹಣ್ಣಿನ ದೀಪದ ಆರತಿ ಮಾಡ್ತಾರಲ್ಲ, ಅದನ್ನು ತಟ್ಟೆ ರೆಡಿ ಮಾಡ್ಕೊಂಡಿರ್ತಾರೆ. ಅದು ಎಷ್ಟು ಚಂದ ಇರ್ತದಂದ್ರೆ ಒಬ್ಬರದಿದ್ದಂಗೆ ಇನ್ನೊಬ್ರದ್ದು ಇರಂಗಿಲ್ಲ. ಭಾಳ ವಿಭಿನ್ನವಾಗಿರ್ತದೆ ಮತ್ತು ವಿಶೇಷವಾಗಿರ್ತದೆ. ಇನ್ನು ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಯಾರ. ಭಕ್ತರು ಬನಶಂಕರಿ ಮೇಲೆ ಇಟ್ಟಿರುವಂತಹ ನಂಬಿಕೆನೇ ಇಷ್ಟು ಜನ ಸೇರಲಿಕ್ಕೆ ಕಾರಣ. ನೀವು ಎಲ್ಲ ಬನಶಂಕರಿ ದರ್ಶನನ ಮಾಡಿಕೊಡ್ರಿ. ಗಜಸ್ಕಂದ ಅಲಂಕಾರದೊಳಗೆ ತಾಯಿ ಬನಶಂಕರಿ ಶಾಕಾಂಬರಿ ಸ್ಕಂದನನ್ನು ತನ್ನ ತೊಡೆ ಮೇಲೆ ಎತ್ಕೊಂಡಿರುವಂಥ ಅಲಂಕಾರ ನೋಡ್ಲಿಕ್ಕಂತೂ ಭಾಳ ಚಂದದ. ಆಷಾಢದೊಳಗೆ ಬರುವಂತಹ ಪ್ರತಿ ಶುಕ್ರವಾರನೂ ಬನಶಂಕರಿಗೆ ಮತ್ತು ಶಾಕಾಂಬರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡ್ಯಾರ. ಅಷ್ಟು ರಶ್ ಇದ್ದರೂ ಅಷ್ಟು ಗದ್ದಲದೊಳಗೆ ಕ್ಯೂನೊಳಗೆ ನಿಂತ್ಕೊಂಡು ಕೊನೆಗೆ ದೇವಿ ದರ್ಶನ ಮಾಡ್ತೀವಲ್ಲ, ಆವಾಗ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತದೆ. ಶುಕ್ರವಾರ ಅಂದಮೇಲೆ ಎಲ್ಲ ಬಸ್ಗಳು ಮೆಟ್ರೋ ಅಂತೂ ಫುಲ್ ರಶ್ ಇರ್ತದೆ. ಇಷ್ಟು ಜನ ಬರ್ತಾರಂದ್ರೆ ಅದು ತಾಯಿ ಬನಶಂಕರಿ ಮೇಲೆ ಭಕ್ತರು ಇಟ್ಟಿರುವಂತಹ ನಂಬಿಕೆನ ಕಾರಣ. ಆಷಾಢ ಮಾಸದೊಳಗೆ ಮಾತ್ರ ನಾವು ತಪ್ಪದೆ ಎಲ್ಲ ಶುಕ್ರವಾರನೂ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಾವು ಮನೆಯೊಳಗನ ಪೂಜೆ ಮಾಡಿರ್ತೀವಿ, ಆರತಿ ಉಡಿ ತುಂಬೋದು ಎಲ್ಲ ಬನಶಂಕರಿಗೆ ಮಾಡಿರ್ತೀವಿ. ಹಾಗಾಗಿ ಗುಡಿ ಒಳಗೇನು ನಿಂಬೆಹಣ್ಣಿನ ಆರತಿನ ಮಾಡಿರೋದಿಲ್ಲ. ಅದ್ರ ಬದಲಾಗಿ ಮಡ್ಲಕ್ಕಿನ ತೊಗೊಂಡು ಹೋಗಿ ಬನಶಂಕರಿ ದೇವಿಗೆ ಮಡ್ಲಕ್ಕಿನ ಸಮರ್ಪಣೆ ಮಾಡಿ ಬರ್ತೀವಿ. ಇದು ನಮ್ಮ ಶುಕ್ರವಾರದ ಅಂದರೆ ಆಷಾಢದೊಳಗೆ ಬರುವಂಥ ಶುಕ್ರವಾರದ ಒಂದು ರೊಟೀನು. ಇದು ಇವತ್ತಿನ ಸ್ಮಾಲ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೇ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.